ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಂಡ ಬನ್ನಿ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ವಾಚ್ ದ ವಿಡಿಯೋ. ನಿಮ್ಗೆ ಗೊತ್ತಿರ್ಬೋದು, ವಾಟ್ಸಪ್ ಅನ್ನು ನಮಗೆ ಇವಾಗ ದಿನದಿಂದ ಅವಿಭಾಜ್ಯ ಹಂಗಾಗಿದೆ. ಯಾರ ಥರ ಮೊಬೈಲ್ ಫೋನ್ ಇದೆ, ಒಂದು ಇಂಟರ್ನೆಟ್ ಇದೆ, ಸ್ಮಾರ್ಟ್ ಫೋನ್ ಇದೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಯೂಸ್ ಮಾಡ್ತೀವಿ. ಸಂದೇಶ ಕಳಿಸೋದಕ್ಕೋಸ್ಕರ ಆಗಿರ್ಬೋದು, ಇಮೇಜ್ ಕಳಿಸೋದಕ್ಕೋಸ್ಕರ, ಒಂದು ಆಡಿಯೋ ಫೈಲ್ಸ್ ಅಥವಾ ಬೇರೆ ಡಾಕ್ಯುಮೆಂಟ್ಗೋಸ್ಕರ ನಾವು ಸ್ನೇಹಿತರೊಂದಿಗೆ, ಫ್ಯಾಮಿಲಿ ಜೊತೆಗೆ ಹಲವಾರು ರೀತಿಯ ಒಂದು ವ್ಯವಹಾರಗಳಿಗೋಸ್ಕರ ನಾವು ವಾಟ್ಸಪ್ನ ಬಳಸ್ತಾ ಇದ್ದೀವಿ. ವಾಟ್ಸಪ್ ಅವರು ಕೂಡ ಈ ಒಂದು ಪೇಮೆಂಟ್ ಸೇವೆನ ಶುರು ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು. ಮುಂಚೆ ನಾನು ನ್ಯೂಸ್ ಫಾಲೋ ಮಾಡೋ ಪ್ರಕಾರ ಒಂದು ಪೇಮೆಂಟ್ ಆಪ್ಷನ್ಸ್ ಅವ್ರು ಸ್ಟಾರ್ಟ್ ಮಾಡಿದ್ರು, ಬಟ್ ಅದಕ್ಕೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ. ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂದರೆ ಸ್ನೇಹಿತರೆ, ಇವತ್ತು 6 ನವಂಬರ್ 2020. ಇವತ್ತೇನಂದರೆ, ಇವತ್ತು ವಾಟ್ಸಪ್ಪರಿಗೆ ಏನು ಗುಡ್ ನ್ಯೂಸ್ ಸಿಕ್ಕಿದೆ ಅಂದರೆ, ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆಲ್ಲ, ಇವ್ರು ಏನು ಮಾಡಿದ್ದಾರೆ, ಅಪ್ರೂವಲ್ ಕೊಟ್ಟಿದ್ದಾರೆ ವಾಟ್ಸಪ್ಗೆ ಪೇಮೆಂಟ್ ನೀವು ಪ್ರೊಸೆಸ್ ಮಾಡಬಹುದು ಅಂತ. UPI ಮುಖಾಂತರ, ನಾವೆಲ್ಲ UPI ಮುಖಾಂತರ ಹೇಗೆ UPI ಬಳಸ್ಕೊಂಡ್ಬಿಟ್ಟು ಗೂಗಲ್ ಪೇ ಮತ್ತು ಫೋನ್ಪೇ, ಅಮೆಝಾನ್ ಈ ಥರ ಬೇರೆ ಒಂದು ಪೇಮೆಂಟ್ ಆಪ್ಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಪೇಮೆಂಟ್ ಮಾಡ್ತೀವಿ ನಾವು, ಅದೇ ಥರ ಏನು ಮಾಡ್ಬೋದು. ಸುಮಾರು 160ಕ್ಕೂ ಹೆಚ್ಚು ಬೆಂಬಲಿತ ಬ್ಯಾಂಕ್ಗಳೊಂದಿಗೆ UPI ಮುಖಾಂತರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ವಾಟ್ಸಪ್ ಅವರು ಇವಾಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ನಿಮ್ದು ಆಲ್ರೆಡಿ UPI ಇದೆ ಅಂತ ನಾವು ಭಾವಿಸ್ತೀವಿ, ಇಲ್ಲಾಂದರೆ UPI ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ವಾಟ್ಸಪ್ ನೀವು ಲೇಟೆಸ್ಟ್ ವಾಟ್ಸಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನೀವು ಏನಾಗುತ್ತೆ, ವಾಟ್ಸಪ್ನ ಒಂದು ಪೇಮೆಂಟ್ ಆಯ್ಕೆನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅವರು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಮೊಬೈಲ್ ನಂಬರ್ ಮುಖಾಂತರ ಮೊಬೈಲ್ ವೆರಿಫೈ ಆಗುತ್ತೆ. ನಿಮ್ಮದು ಯಾವ್ದು ಬ್ಯಾಂಕ್ ಇದೆ, ಮೊಬೈಲ್ ಲಿಂಕ್ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದಾದಮೇಲೆ ಒಂದು SMS ಬರುತ್ತೆ ನಿಮಗೆ, ಅದ್ರ ಮುಖಾಂತರ ಆಲ್ರೆಡಿ ನಿಮ್ಮದು UPI ID ಇರೋದು ಅಲ್ಲಿ ಸೆಟ್ ಆಗುತ್ತೆ. ಅದಾದಮೇಲೆ ಸ್ನೇಹಿತರು ಏನು ಮಾಡ್ಬೋದು, ನೀವು ನಿಮ್ಮ ಸ್ನೇಹಿತರೊಂದಿಗೆ ಯಾರು ನಿಮ್ಮ ಥರ ಪೇಮೆಂಟ್ ಆ್ಯಕ್ಟಿವೇಟ್ ಮಾಡ್ಕೊಂಡಿರೋ ವಾಟ್ಸಪ್ಪಲ್ಲಿ ಅವ್ರಿಗೆ ಕಳಿಸ್ಬೋದು. ಜೊತೆಗೆ ಅದಷ್ಟಲ್ಲದೆ ಬೇರೆ ಆಯ್ಕೆ ಬೇಕಾ, ಲೈಕ್ ಸ್ಕ್ಯಾನ್ QR ಕೋಡ್ ಯಾವ ಥರ ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಅಥವಾ ಬೇರೆ ಒಂದು UPI IDಗೆ ವಾಟ್ಸಪ್ ಇರಬೇಕಂತೇನಿಲ್ಲ, ಬೇರೆ UPI ಕೂಡ ನಾವು ಅಮೌಂಟ್ನ ಕಳಿಸ್ಕೋಬೋದು ಸ್ನೇಹಿತರೆ. ಜೊತೆಗೆ ಯಾವ ಥರ ಒಂದು ನಾವು ಗೂಗಲ್ ಪೇದಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಫೋನ್ಪೇ ಅಥವಾ ಪೇಟಿಎಮಲ್ಲಿ ಯೂಸ್ ಮಾಡ್ತಿದ್ದೀವಿ, ಅದೇ ಥರ ಒಂದು ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ಕೋತೀರಾ, ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀರಾ. ನೆಕ್ಸ್ಟು ಅವರಿಗೆ ರಿಜಿಸ್ಟ್ರೇಷನ್ ಆಗಿದ್ದೆ, ಅಮೌಂಟ್ ಎಂಟರ್ ಮಾಡಿ UPI ಎಂಟರ್ ಮಾಡಿದರೆ ಮುಗೀತು. ಇದರಿಂದ ಅನುಕೂಲ ಏನಪ್ಪ ಅಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಬ್ಬರು ಕೂಡ ನಾವು ವಾಟ್ಸಪ್ ಯೂಸ್ ಮಾಡೋಲ್ಲ, ಕಾಂಟ್ಯಾಕ್ಟ್ಸ್ ಇರುತ್ತೆ. ಪೇಮೆಂಟ್ಗೋಸ್ಕರ ಅಂತ ಇನ್ನೊಂದು ಆ್ಯಪ್ ಯೂಸ್ ಮಾಡೋಕ್ಕಿಂತ ವಾಟ್ಸಪ್ಪಲ್ಲಿ ನೀವು ಮಾಡ್ಬೋದು. ಇದಿಷ್ಟಿದೆ. ಬಟ್ ಸದ್ಯಕ್ಕೆ ನನಗೊಂದು ಇಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಅನಿಸಿದ್ದೇನೆಂದರೆ, ಅವರು ಪೇಮೆಂಟ್ನ ನಿಮ್ಮ ಆಪ್ಷನ್ ಮಾಡಿದ ಮೇಲೆ ಮೆಸೇಜಸ್ಸು, ಇಮೇಜಸ್ ಎಲ್ಲ ಇರ್ತಾರೆ, ಒಳ್ಳೆ ಪೇಮೆಂಟ್ ಇನ್ಫಾರ್ಮೇಷನ್ ಕೂಡ ಹೋಗುತ್ತೆ. ಪೇಮೆಂಟ್ಗೋಸ್ಕರ ಸಪ್ರೇಟ್ ಒಂದು ಇನ್ಫಾರ್ಮೇಷನ್ ಕೊಡೋ ಥರ ಮುಂದೆ ಅವರು ಒಂದು ವಿಂಡೋದಲ್ಲಿ ಬೇರೆ ಥರ ವಾಟ್ಸಪ್ಪಲ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡು ಒಂದು ಬೇರೆ ಆಯ್ಕೆಯನ್ನು. ಬಟ್ ಸದ್ಯಕ್ಕೆ ನಿಮಗೆ ಮೇಲೆ ಒಂದು ಏನು 3 ಚುಕ್ಕಿ ಕಾಣಿಸುತ್ತಲ್ವ ನಿಮಗೆ ಇಲ್ಲಿ ವಾಟ್ಸಪ್ಪಲ್ಲಿ, ಇಲ್ಲಿ ಏನು ಕಾಣಿಸುತ್ತೆ, ಇಲ್ಲಿ ನಿಮ್ಗೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಅಲ್ಲಿ ನಿಮ್ಮದು UPI ID ಏನಿದೆ, ಜೊತೆಗೆ ನೀವು ಇದ್ರಿಗೆ ಏನು ಪೇಮೆಂಟ್ ಮಾಡಿದಾರಲ್ಲ ಇನ್ಫಾರ್ಮೇಷನ್ ಕಾಣಿಸುತ್ತೆ. ಬನ್ನಿ ಸ್ನೇಹಿತರೆ, ನಾವು ವಾಟ್ಸಪ್ ಆ್ಯಪ್ನ ಈಗ ಅಪ್ಡೇಟ್ ಮಾಡಿಕೊಂಡು ಯಾವ ಥರ ಪೇಮೆಂಟ್ ಆಪ್ಷನ್ಸ್ ಎಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲೇದಾಗಿ ನೀವು ವಾಟ್ಸಪ್ ಒಂದು ಅಪ್ಡೇಟ್ ಮಾಡ್ಕೊಂಡು ನಂತರ ಏನು ಮಾಡೋಕ್ಕಾಗುತ್ತೆ, ವಾಟ್ಸಪ್ ನೀವು ಲಾಂಚ್ ಮಾಡಿಬಿಟ್ಟು ಯಾವುದೋ ಒಂದು ನಿಮ್ದು ಇವಾಗ ಒಂದು ಫ್ರೆಂಡ್ ನಂಬರ್ ಅಂದ್ಕೊಳ್ಳಿ, ಯಾವುದೋ ಒಂದು ನಂಬರ್ಗೆ ನೀವು ಓಪನ್ ಮಾಡ್ತೀರಾ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಏನು ಕಾಣುತ್ತೆ ನಿಮಗೆ ಅಟ್ಯಾಚ್ಮೆಂಟ್ ಒಂದು ಏನು ಪಿನ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ನಿಮಗೆ ಪೇಮೆಂಟ್ ಅಂತ ಇಲ್ಲೊಂದು ಆಯ್ಕೆ ಬರ್ತದೆ. ಇವಾಗ ಏನು ಮಾಡ್ತೇನೆ, ಪೇಮೆಂಟ್ ಆಯ್ಕೆನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೇಳ್ತಿದ್ದಾರೆ ಸೆಂಡ್ ಆ್ಯಂಡ್ ರಿಸೀವ್ ಮನಿ ಸೆಕ್ಯೂರ್ಲಿ ವಿತ್ UPI ಅಂತ ಇದೆ. UPI ಮೇಲೆ ಗೊತ್ತಿರ್ಬೋದು ಎಲ್ಲರೂ ಕೂಡ. UPI ಆಲ್ರೆಡಿ ನೀವು ಗೂಗಲ್ ಪೇ ಮುಖಾಂತರ ಮತ್ತು ಫೋನ್ಪೇ ಮುಖಾಂತರ ಬೇರೆ ಕಡೆ ಯೂಸ್ ಮಾಡ್ತೀರಾ ಆಲ್ರೆಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಖಂಡಿತ ಅದನ್ನು ಎಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಭೀಮ್ UPI ಎಂದು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಅವರು ಯೂಸ್ ಮಾಡ್ತಾರೆ. ಗೆಟಿಂಗ್ ದ ಲಿಸ್ಟ್ ಆಫ್ ಬ್ಯಾಂಕ್ಸ್ ಅಂತ ಇದೆ. ನಿಮಗೆ ಯಾವ ಬ್ಯಾಂಕಲ್ಲಿಂದ ಅಕೌಂಟ್ ಇದೆ ಆ ಒಂದು ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರೊಸೀಡ್ ಮಾಡಬೇಕಾಗುತ್ತೆ. ಜಸ್ಟ್ ಲೈಕ್ ನೀವು ಗೂಗಲ್ ಪೇ ಅಥವಾ ಯಾವುದೋ ಸೆಟಪ್ ಮಾಡಿದರೆ ಅದೇ ಥರನಾಗಿ ಇಲ್ಲಿ ನೀವು ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು ಹೋಗಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನಾನು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ತೇನೆ, ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಇದೆ ಅಲ್ವಾ. ಇವಾಗ ಏನಾಗುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ SMS ಬರುತ್ತೆ, ಅದ್ರ ಮುಖಾಂತರ ಏನಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು. ಏನು ಮಾಡ್ತಾರೆ, ಅಲೋ ವಾಟ್ಸಪ್ ಟು ಮೇಕ್ ಕಾಲ್ಸ್ ಅಂತ ಇದೆ. ಇದು ಅಲೋ ಮಾಡ್ತೀರಾ ನೀವು, ಅಲೋ ಮಾಡಿದಾಗುತ್ತೆ, ಅದು OTP ವೆರಿಫೈ ಆಗುತ್ತೆ. ಈ ಥರ ನಿಮಗೆ ನಿಮ್ದು ಯಾವ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟರ್ ಆಗಿರೋದು ಆ ಮೊಬೈಲ್ ನಂಬರ್ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ಆ ನಂಬರನ್ನು ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ನಿಮಗೆ OTP ಬರುತ್ತೆ. ನೋಡಿದ್ರೆ ಒಂದು ಸ್ವಲ್ಪ ಪೇಮೆಂಟ್ ಆಮೇಲೆ ಈ ಥರ ಬರ್ತಾ ಇದೆ ನಿಮಗೆ. ಸೆಟಪ್ ಕಂಪ್ಲೀಟ್, ಯು ಕ್ಯಾನ್ ನೌ ಸೆಂಡ್ ಪೇಮೆಂಟ್ಸ್ ಇನ್ ವಾಟ್ಸಪ್
ಓಕೆ ಓಪನ್ ಎ ಚಾಟ್ ಆ್ಯಂಡ್ ಟ್ಯಾಪ್ ಟು ಸ್ಟಾರ್ಟ್ ಸೆಂಡಿಂಗ್ ಅಂತ ಇದೆ ಅಲ್ವಾ. ಸೊ ನಾನು ಡನ್ ಅಂತ ಕೊಡ್ತೀನಿ ಇವಾಗ. ಸೊ ನೀವು ಪೇಮೆಂಟ್ ಅಂತ ನೋಡ್ಬೋದು ಇವಾಗ ತೋರಿಸ್ತಾ ಸ್ನೇಹಿತರೆ. ಸೊ ಇದೇನಾಗಬೇಕಾಗುತ್ತೆ, ನೀವು ಪೇಮೆಂಟ್ ಕಳಿಸ್ಬೇಕಂದ್ರೆ ನೀವು ಯಾರಿಗೆ ಕಳಿಸ್ಬೇಕು ಅವರು ಕೂಡ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅವರು ಕೂಡ ನಿಮ್ಮ ಥರನೇ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಆ ಥರ ಮಾಡಿ ಆ ಥರ ಆ್ಯಡ್ ಮಾಡಬೇಕಾಗುತ್ತೆ ಅವರು. ಸೊ ಆ್ಯಡ್ ಮಾಡಿದ ಮೇಲೆ ಏನಾಗುತ್ತೆ, ಅವರು ಕೂಡ ಅಮೌಂಟ್ನ ಕಳಿಸೋದಕ್ಕೆ ಮತ್ತು ರಿಸೀವ್ ಮಾಡೋದಕ್ಕೆ ಮತ್ತು ಕಳಿಸೋದಕ್ಕೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಸೊ ನಮ್ಮ ಸ್ನೇಹಿತರಲ್ಲಿ ಟೆಕ್ ನೀಡ್ಸ್ ಟು ಅಪ್ಡೇಟ್ ದೇರ್ ವರ್ಷನ್ ಆಫ್ ವಾಟ್ಸಪ್ ಅಂತ ಇದೆ. ಸೊ ಏನಿದೆ, ನಂದು ಇನ್ನೊಂದೇನು ಯೂಸರ್ ಇದೆ, ಅಲ್ಲಿಂದ ನಾನು ಏನೋ ಎನೇಬಲ್ ಮಾಡ್ಕೊಂಡಿಲ್ಲ. ಸೊ ಈ ಥರ ನೀವು ಏನಾದ್ರು ನಿಮ್ಮ ಸ್ನೇಹಿತರೆ ಎನೇಬಲ್ ಮಾಡ್ಕೊ ಅವ್ರಿಗೆ ನೀವು ಖಂಡಿತ ಅಮೌಂಟ್ನ ಕಳಿಸ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ ಒಂದ್ಸಲ ನಿಮ್ಗೆ ಏನಾಗುತ್ತೆ, ಪೇಮೆಂಟು ಆ್ಯಡ್ ಆದಮೇಲೆ ಸೊ ಇನ್ನೊಬ್ರಿಗೆ ಏನಾಗುತ್ತೆ, ಪೇಮೆಂಟ್ ಅವೈಲೇಬಲ್ ಇಲ್ಲ ಅಂದರೆ ಆಪ್ಷನಲ್ಲಿ ವಾಟ್ಸಪ್ಪಲ್ಲಿ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಅಥವಾ ಬೇರೆ ಯಾರಾದರೂ ಆ್ಯಕ್ಟಿವೇಟ್ ಮಾಡಿಕೊಂಡ್ರು, ಸೊ ಉದಾಹರಣೆ ನಾನು ಆ್ಯಕ್ಟಿವೇಟ್ ಮಾಡ್ಕೊಂಡು ಆ ಥರ ಆ್ಯಕ್ಟಿವೇಟ್ ಮಾಡ್ಕೊಂಡ್ರು ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬಿಟ್ರೆ ಅವ್ರಿಗೆ ಏನಾಗುತ್ತೆ, ಪೇಮೆಂಟ್ ಆಪ್ಷನ್ಸ್ ಕಾಣಿಸುತ್ತೆ, ಅಲ್ಲಿಂದ ಅವರು ಸೆಟಪ್ ಮಾಡ್ಕೋಬೋದು. ಆ ಮೂಲಕ ನಾವು ಅಮೌಂಟ್ನ ಅವರಿಗೆ ಕಳಿಸ್ಕೋಬೋದು ಸ್ನೇಹಿತರೆ. ಸೊ ಇವೆಲ್ಲ ಇಲ್ಲಿ ಟೆಸ್ಟ್ ಮಾಡೋಕ್ಕೆ 10 rupees ಅಂತ ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಟ್ಟೆ. ಸೊ ಹೇಳುತ್ತೆ ನೋಡಿ, ಎಂಟರ್ ಯು ಪಿ ಐ ಪಿನ್ ಅಂತ ಬರ್ತಾಯಿದೆ. ಸೊ ಅಲ್ವಾ, ಸೊ ಎಂಟರ್ ಯು ಪಿ ಐ ಪಿನ್ ಅಂತ ಇದೆ. ಸೊ ಡೋಂಟ್ ನೋ ಯು ಪಿ ಐ ಪಿನ್ ಅಂತ. ಸೊ ಎಂಟರ್ ಯು ಪಿ ಐ ಪಿನ್ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ. ಸೊ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ನಾವು ಬೇರೆ ಒಂದು ಆ್ಯಪಲ್ಲಿ ಯೂಸ್ ಮಾಡೋ ಯಾವ ಥರ ಒಂದು ಯು ಪಿ ಐ ಎಂಟರ್ ಮಾಡ್ತೀವಲ್ಲ, ಸೊ ಇಲ್ಲಿ ಕೂಡ ಅದು ಯು ಪಿ ಐ ಎಂಟರ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಹೆಲ್ಪ್ ಸೆಷನ್ಲಿ ಕೂಡ FAQs ಕೂಡ ಇದೆ. ಆ್ಯಡಿಂಗ್ ಯುವರ್ ಬ್ಯಾಂಕ್ ಅಕೌಂಟ್, ರಿಸೀವಿಂಗ್ ಮನಿ, ಸೆಂಡಿಂಗ್ ಮನಿ, ಅಂಡರ್ಸ್ಟ್ಯಾಂಡಿಂಗ್ ಯು ಪಿ ಐ, ಈ ಥರದ್ದೆಲ್ಲ ಒಂದು ಇನ್ಫಾರ್ಮೇಷನ್ಸ್ ಬಗ್ಗೆ FAQ ಕೂಡ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದನ್ನು ನೋಡ್ಬೋದು. ಇಲ್ಲಿ ಪೇಮೆಂಟ್ ಆಲ್ರೆಡಿ ಇವಾಗ ಏನಾಗಿದೆ, ಕಂಪ್ಲೀಟ್ ಅಂತ ಬರ್ತಾ ಇದೆ. ಸೊ ಏನಾಗುತ್ತೆ, ಇಲ್ಲಿ ನೀವು ಕೇವಲ ನಿಮಗೆ ಹತ್ರದ ಕಾಂಟ್ಯಾಕ್ಟ್ಸ್ ಅಂತಲ್ಲ, ಬೇರೆ ಒಂದು ಕಾಂಟ್ಯಾಕ್ಟ್ಸ್ಗಳು ಕೂಡ ನೀವು ಅಮೌಂಟ್ನ ಕಳಿಸ್ಬೋದು. ಅಂದರೆ ಇವಾಗ ಎಲ್ಲರಿಗೂ ವಾಟ್ಸಪ್ಪು ಅಲ್ಲಿ ಅವರು ಪೇಮೆಂಟ್ ಆಪ್ಷನ್ ಆಯ್ಕೆ ಇಲ್ಲದೇ ಇದ್ರೂ ಕೂಡ, ಸೊ ಇಲ್ಲಿ ನಿಮ್ಗೆ ಏನು ಕಾಣುತ್ತೆ, ನ್ಯೂ ಪೇಮೆಂಟ್ ಅಂತ ಕೊಟ್ಟರೆ ನಿಮಗೆ ಸೆಂಡ್ ಟು ಯು ಪಿ ಐ ಡಿ ಅಂತ ಬರ್ತಾಯಿದೆ. ಸೊ ಅಲ್ವಾ, ಸೊ ಈ ಒಂದು ಸೆಂಡ್ ಟು ಯು ಪಿ ಐ ಡಿ, ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ನಿಮ್ದು ಯಾರು ಸ್ನೇಹಿತರಿದ್ದಾರೆ, ಸೊ ಅವರು ಫೋನ್ಪೇ ಅಥವಾ ಬೇರೆ ಏನೋ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರದ್ದೊಂದು ಯು ಪಿ ಐ ಡಿ ಎಂಟ್ರ್ ಮಾಡಿ ಕೂಡ ಡೈರೆಕ್ಟಾಗಿ ಏನು ಮಾಡ್ಬೋದು, ನೀವು ಅಮೌಂಟ್ನ ಕಳಿಸ್ಬೋದು. ಜೊತೆಗೆ ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆಯಲ್ಲ, ಸೊ ಈ ಆಯ್ಕೆನ ಯೂಸ್ ಮಾಡ್ಕೊಂಡು ಕೂಡ ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಅಮೌಂಟ್ನ ಕಳಿಸ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಯಾವ ಥರ ಅಂದರೆ ವಾಟ್ಸಪ್ಪಲ್ಲಿ ಪೇಮೆಂಟ್ ಆಪ್ಷನ್ಸ್ ಬಂದಿರೋ ಕೂಡ ಕಳಿಸ್ಬೋದು, ಜೊತೆಗೆ ಯು ಪಿ ಐ ಡಿ ಮುಖಾಂತರ ಬೇರೆಯವ್ರಿಗೆ ಕಳಿಸ್ಬೋದು, ಜೊತೆಗೆ ಸ್ಕ್ಯಾನ್ QR ಕೋಡ್ ಮಾಡಿ ಕೂಡ ಇನ್ನೊಬ್ಬರಿಗೆ ಕಳಿಸ್ಬೋದು ಸ್ನೇಹಿತರೆ. ಸೊ ಇದು ಒಂದ್ಸಲ ನೀವು ಪೇಮೆಂಟ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ, ಸೊ ನೋಡ್ಬೋದಲ್ಲ ಇಲ್ಲಿ ಈ ಥರ ಇಲ್ಲಿ ಒಂದು ಏನೋ ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತೀರಾ ನೀವು. ಅದಾದಮೇಲೆ ನಿಮಗೆ ಎಷ್ಟು ಅಮೌಂಟ್ ಎಂಟರ್ ಮಾಡಬೇಕು ಅಂತ ಒಂದು ಸ್ಕ್ರೀನ್ ಬರುತ್ತೆ, ಅದನ್ನ ಆಲ್ರೆಡಿ ನೋಡಿದ್ವಿ ನಾವು. ಅದಾದಮೇಲೆ ಅಮೌಂಟ್ ಎಂಟರ್ ಮಾಡ್ತೀವಿ. ದೆನ್ ಯು ಪಿ ಐ ಐ ಡಿ, ಸೊ ರಿಜಿಸ್ಟ್ರೇಷನ್ ಮಾಡ್ಕೊತ ಯು ಪಿ ಐ ಡಿ ಇದೆ, ಆ ಯು ಪಿ ಐ ಡಿ ಒಂದು ಎಂಟರ್ ಮಾಡಿಕೊಂಡು ನಮ್ಮದು ಪಿನ್ ಎಂಟರ್ ಮಾಡಿದರೆ ಅಮೌಂಟ್ ಪ್ರೊಸೆಸಿಂಗ್ ಆಗುತ್ತೆ. ಸೊ ಅದಾದಮೇಲೆ ಏನಂದರೆ ನಿಮಗೆ ಇಲ್ಲಿ ಅಮೌಂಟ್ ಸ್ಟೇಟಸ್ ಏನಾಗುತ್ತೆ, 350 ಫಸ್ಟ್ ಏನಾಗುತ್ತೆ, ಇನ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಇದು ಸ್ವಲ್ಪ ಹೊತ್ತು ತೊಗೊಂಡ್ಬಿಟ್ಟು ಆಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ಇದಕ್ಕೇನಾಗುತ್ತೆ, ಫಸ್ಟ್ ಅವರು ಇವಾಗ ಲಾಂಚ್ ಮಾಡ್ತಿದಾರಲ್ಲ, ಸ್ವಲ್ಪ ಸ್ಲೋ ಇದೆ, ಅಷ್ಟು ಬೇಗ ನಿಮಗೆ ಟಕ್ ಅಂತ ಇದು ಕಂಪ್ಲೀಟ್ ಆಗಲ್ಲ, ಸ್ವಲ್ಪ ಟೈಮ್ ತಗೋ. ಬಟ್ ಬರ್ತಾ ಯೂಸ್ ಮಾಡಿದಂಗೆ ಸರಿ ಆಗುತ್ತೆ ಅಂದ್ಕೊಳ್ಳೋಣ. ಸೊ ಸರ್ ಇದಿಷ್ಟು ವಿಡಿಯೋದಲ್ಲಿ ಮಾಹಿತಿ ಏನಪ್ಪ ಅಂದರೆ, ವಾಟ್ಸಪ್ ಅವರು ಒಂದು ಪೇಮೆಂಟ್ ಆಯ್ಕೆನ ಕೊಟ್ಟಿದ್ದಾರೆ. ಸೊ ನಾವು ಲೇಟೆಸ್ಟ್ ವಾಟ್ಸಪ್ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಪೇಮೆಂಟ್ ಆಯ್ಕೆನ ಬಳಸ್ಕೋಬೋದು. ಯಾರಿಗೆಲ್ಲ ಆಯ್ಕೆ ಬಂದಿಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ದಿನಗಳು ಹೋದಾಗಿ ಎಲ್ಲರಿಗೂ ಕೂಡ ಆಯ್ಕೆ ಸಿಗುತ್ತೆ. ಅಥವಾ ನಿಮ್ಮ ಯಾರೋ ಸ್ನೇಹಿತರು ಯೂಸ್ ಮಾಡ್ತಾ ಇದ್ದರೆ ಅವರು ನಿಮಗೆ ಪೇಮೆಂಟ್ ಆಯ್ಕೆನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಇನ್ವೈಟ್ ಬರುತ್ತೆ, ಅದ್ರ ಮುಖಾಂತರ ಪೇಮೆಂಟ್ ಆಪ್ಷನ್ ಎನೇಬಲ್ ಆಗುತ್ತೆ ನಿಮಗೆ, ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋದೊಂದಿಗೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಥ್ಯಾಂಕ್ ಯು, ಬಾಯ್.